Good morning, dear students. Today we are going to deal with session 40 Population Growth and Introduction Trends of World Population Growth. ಪ್ರಿಯ ವಿದ್ಯಾರ್ಥಿಗಳೇ, ನಾವಿಂದು ಜನಸಂಖ್ಯಾ ಬೆಳವಣಿಗೆಯ ಸೆಷನ್ 40 ನೋಡ್ತಾ ಇದ್ದೀವಿ. ವಿಶ್ವ ಜನಸಂಖ್ಯಾ ಬೆಳವಣಿಗೆಯ ಪ್ರವೃತ್ತಿಗಳಲ್ಲಿ ಭಾಗ 3 ನೋಡೋಣ. ಸೊ ಪಾಪ್ಯುಲೇಷನ್ ಗ್ರೋತ್ ಆ್ಯಂಡ್ ಇಂಟ್ರೊಡಕ್ಷನ್ ಟ್ರೆಂಡ್ಸ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಗ್ರೋತ್ ಪಾರ್ಟ್ 3. So learning objective of this unit is to know about the trends of world population growth. ವಿಶ್ವ ಜನಸಂಖ್ಯಾ ಬೆಳವಣಿಗೆಯ ಪ್ರವೃತ್ತಿಯನ್ನು ಅರಿತುಕೊಳ್ಳೋದು, ಅದರ ಜೊತೆಗೆ ಜನಸಂಖ್ಯಾ ಬೆಳವಣಿಗೆ ಯಾಕೆ ನಮಗೆ ಮಹತ್ವವನ್ನು ಹೊಂದಿದೆ, ಇದರ ಅಧ್ಯಯನ ಏನು, ವಿಶಿಷ್ಟತೆಯನ್ನು ಯಾಕೆ ಇದರ ಅಧ್ಯಯನ ಮಹತ್ವವನ್ನು ಹೊಂದಿದೆಯನ್ನು ನೋಡೋಣ. ಇದರಿಂದ ನಮಗೆ ಯಾವ ರೀತಿ ಔಟ್ಪುಟ್ ಸಿಗುತ್ತೆ ಅನ್ನೋದನ್ನು ನಮ್ಮ ಸೆಷನ್ ಔಟ್ಕಮ್ಗಳು ಹೇಳ್ತವೆ. ಆಫ್ಟರ್ ಸ್ಟಡಿಂಗ್ ದಿಸ್ ಸೆಷನ್, ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ನೋ ದ ಟ್ರೆಂಡ್ಸ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಗ್ರೋತ್. ಜನಸಂಖ್ಯಾ, ವಿಶೇಷವಾಗಿ ವಿಶ್ವ ಜನಸಂಖ್ಯೆ ಯಾವ ರೀತಿ ಬೆಳವಣಿಗೆ ಆಯಿತು, ಅದರಿಂದ ಆಗುವ ಅಡ್ಡ ಪರಿಣಾಮಗಳು ಏನು ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ಅದರ ಜೊತೆಗೆ ಪಾಪ್ಯುಲೇಷನ್ ಗ್ರೋತ್ ರೇಟ್ ಈಸ್ ಇಂಪಾರ್ಟೆಂಟ್. ನಾವು ಟ್ರೆಂಡ್ಸ್ಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿ ಬೇರೆ ಬೇರೆ ದೇಶದ ಅಭಿವೃದ್ಧಿ ಹೊಂದಿದಂಥ ದೇಶಗಳಿಗೆ ಯಾವ ರೀತಿ ಪ್ರಯೋಜನ ಆಯಿತು, ವಿಶ್ವ ಜನಸಂಖ್ಯೆ ಬೆಳವಣಿಗೆಯಿಂದ ಹಾನಿಯಾಯಿತು ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥೈಸ್ಕೊಳ್ತಾ ಇದ್ದೀವಿ. ಪಾಪ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್, ಜನಸಂಖ್ಯೆ ಮತ್ತು ಬೆಳವಣಿಗೆ. ಹೌದಾ? ದ ಚೇಂಜ್ ಇನ್ ದ ವರ್ಲ್ಡ್ ಪಾಪ್ಯುಲೇಷನ್ ವಿಲ್ ಡಿಕ್ರೀಸ್ ದ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಇಟ್ ಸೆಲ್ಫ್. ಇಟ್ ಮೇ ಕ್ರಿಯೇಟ್ ಬರ್ಡನ್ ಅಪಾನ್ ದ ಮೋರ್ ಡೆವಲಪ್ಡ್ ನೇಷನ್ಸ್. The demographers started to analyze how to maintain the pace of development along with growing population. ಜನಸಂಖ್ಯಾ ಮತ್ತು ಬೆಳವಣಿಗೆ ಇವೆರಡೂ ಒಂದೇ ಮುಖದ ನಾಣ್ಯಗಳಿದ್ದಂತೆ. ಜಾಗತಿಕ ಜನಸಂಖ್ಯೆಯಲ್ಲಿ ಆದಂತಹ ಇಳಿಮುಖ ಬರೀ ಜನಸಂಖ್ಯೆ ಇಳಿಮುಖ ಆಗೋದಷ್ಟೇ ಅಲ್ಲ, ಜನಸಂಖ್ಯೆಯ ಗುಣಾತ್ಮಕ ಇಳಿಮುಖವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇಟ್ ಮೇ ಕ್ರಿಯೇಟ್ ಬರ್ಡನ್ ಅಪಾನ್ ಮೋರ್ ಡೆವಲಪ್ಡ್ ನೇಷನ್ಸ್. ಅಭಿವೃದ್ಧಿ ಹೊಂದಿದಂಥ ದೇಶದ ಮೇಲೆಯೂ ಕೂಡ ಜನಸಂಖ್ಯಾ ಬೆಳವಣಿಗೆ ಮತ್ತು ಕಡಿಮೆ ಜನಸಂಖ್ಯೆ ಒಂದು ರೀತಿಯ ಒತ್ತಡವನ್ನು ಹಾಕ್ತಾ ಇದೆ. ಯಾವ ರೀತಿ ಹಾಕುತ್ತೆ ಅನ್ನೋದನ್ನು ನೋಡೋಣ. ಡೆಮೋಗ್ರಫರ್ ಸ್ಟಾರ್ಟೆಡ್ ಟು ಅನಲೈಸ್ ಹೌ ಟು ಮೇಂಟೈನ್ ಪೇಸ್ ಆಫ್ ಡೆವಲಪ್ಮೆಂಟ್ ಅಲಾಂಗ್ ವಿತ್ ಗ್ರೋಯಿಂಗ್ ಪಾಪ್ಯುಲೇಷನ್. ಜನಸಂಖ್ಯೆ ಬೆಳವಣಿಗೆ ಜೊತೆಗೆ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹಲವಾರು ಜನಸಂಖ್ಯಾಶಾಸ್ತ್ರಜ್ಞರು ವಿಶ್ಲೇಷಿಸಿದ್ದಾರೆ. ಅದನ್ನು ನೋಡೋಣ. ಮೈಕಲ್ ಪಾಲ್ಮರ್ಸ್ ಸರ್ವೆ ಆನ್ ಪಾಪ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಗಿವ್ಸ್ ಅಸ್ ಸಮ್ ಇಂಟ್ರೆಸ್ಟಿಂಗ್ ಐಡಿಯಾಸ್. ಮೈಕಲ್ ಪಾಲ್ಮರ್ ಎನ್ನುವ ಸುಪ್ರಸಿದ್ಧ ಜನಸಂಖ್ಯಾಶಾಸ್ತ್ರಜ್ಞರು ಒಂದು ಸರ್ವೆ ಮಾಡ್ತಾರೆ. ಆ ಸರ್ವೆಯ ಪ್ರಕಾರ ಕೆಲವೊಂದಿಷ್ಟು ಗಮನಾರ್ಹವಾದಂತಹ ವಿಷಯಗಳು ಅಥವಾ ಸಂಗತಿಗಳು ನಮಗೆ ತಿಳಿದು ಬರ್ತವೆ. ಅವು ಯಾವ್ಯಾವು ಅಂದರೆ, ಮೊದಲೇದು ಎಜುಕೇಷನ್ ಆ್ಯಂಡ್ ಪಾಪ್ಯುಲೇಷನ್, ಶಿಕ್ಷಣ ಮತ್ತು ಜನಸಂಖ್ಯಾ ಬೆಳವಣಿಗೆಯಿಂದ ಆಗುವ ಅನುಕೂಲತೆಗಳು ಅಥವಾ ಅನಾನುಕೂಲತೆಗಳು ಏನು ಅನ್ನೋದನ್ನು ನೋಡೋಣ. ಇಟ್ ಈಸ್ ಎವಿಡೆಂಟ್ ದಟ್ ಇನ್ಕ್ರೀಸ್ ಇನ್ ಲಿಟ್ರಸಿ ರೇಟ್ ಹ್ಯಾವ್ ಲೋವರ್ಡ್ ಫರ್ಟಿಲಿಟಿ ರೇಟ್ ಆಲ್ಸೋ. ಎಕ್ಸಾಂಪಲ್, ಕೇರಳ ಸ್ಟೇಟ್ ಆಫ್ ಇಂಡಿಯಾ. ಸಾಕ್ಷರತಾ ಪ್ರಮಾಣದಲ್ಲಿ ಆಗುವ ಹೆಚ್ಚಳ ಜನನ ಪ್ರಮಾಣದಲ್ಲಿ ಆಗುವ ಇಳಿಕೆ. ಅದಕ್ಕೆ ಶಿಕ್ಷಣ ಮತ್ತು ಜನಸಂಖ್ಯೆ ಬೆಳವಣಿಗೆ ಒಂದಕ್ಕೊಂದು ಪೂರಕ. ಫಾರ್ ಎಕ್ಸಾಂಪಲ್, ಭಾರತದ ಕೇರಳ ರಾಜ್ಯದಲ್ಲಿ ಸುಶಿಕ್ಷಿತರ ಸಂಖ್ಯೆ ಅಷ್ಟೇ ಹೆಚ್ಚಾಗಿದೆ. ಅದರ ಜೊತೆಗೆ ಜನಸಂಖ್ಯಾ ನಿಯಂತ್ರಣ ಕೂಡ ಇದೆ. ಅಲ್ಲಿ ಜನನ ಪ್ರಮಾಣವು ಅಷ್ಟೇ ಕಡಿಮೆಯಾಗಿದೆ ಅಂದರೆ ತಪ್ಪಾಗಲಾರದು. ಅದೇ ರೀತಿಯಾಗಿ ಅರ್ಬನೈಜೇಷನ್, ನಗರೀಕರಣ ಅಂತೇಳಿ ಕರಿತೀವಿ. ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಇಸ್ ಲೀಡಿಂಗ್ ಟು ಗ್ರೋತ್ ಆಫ್ ಸಿಟೀಸ್. ಹಾಫ್ ಆಫ್ ದ ಪಾಪ್ಯುಲೇಷನ್ಸ್ ಇನ್ ಡೆವಲಪ್ಡ್ ಕಂಟ್ರೀಸ್ ಆರ್ ರಿಸೈಡಿಂಗ್ ಇನ್ ಅರ್ಬನ್ ಏರಿಯಾಸ್. ಎಕ್ಸಾಂಪಲ್ಸ್, ನ್ಯೂ ದಿಲ್ಲಿ, ಮುಂಬೈ ಆಫ್ ಇಂಡಿಯಾ, ನ್ಯೂಯಾರ್ಕ್, ಚಿಕಾಗೋ, ಅನದರ್ ನೇಷನ್ಸ್. ನಗರೀಕರಣ, ಜನಸಂಖ್ಯೆಯಲ್ಲಿ
ಹೆಚ್ಚಳವಾಗ್ತಿರುವ ಕಾರಣ ಜನರು ನಗರ ಕಡೆಗೆ ವಲಸೆ ಬರ್ತಾ ಇದ್ದಾರೆ. ನಗರಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ, ನಗರೀಕರಣ ಆಗ್ತಾ ಇದೆ. ನಗರೀಕರಣ ಆಗ್ತಾ ಇರೋದರಿಂದ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆ ಇವತ್ತು ನಗರಗಳಲ್ಲಿ ಇದೆ ಅಂದರೆ ತಪ್ಪಾಗಲಾರದು. ವಿಶೇಷವಾಗಿ ಭಾರತದಲ್ಲಿ ನವದೆಹಲಿ ಮತ್ತು ಮುಂಬೈ ಅಂಥ ನಗರಗಳಲ್ಲಿ ಜನಸಂಖ್ಯಾ ದಟ್ಟಣೆಯನ್ನು ನಾವು ನೋಡ್ತಾ ಇದ್ದೀವಿ. ಹೌದಾ? ನಗರಗಳಲ್ಲಿ ಜನಸಂಖ್ಯೆ ಅತೀವವಾಗಿ ಇದೆ. ಥರ್ಡ್, ಇಂಟರ್ನ್ಯಾಷನಲ್ ಮೈಗ್ರೇಷನ್, ಅಂತಾರಾಷ್ಟ್ರೀಯ ವಲಸೆ. Many people from the developing countries, especially from Asia, are moving towards European countries and Middle East for employment purpose. Example, USA and UAE. ನೋಡ್ರಿ, ಜನಸಂಖ್ಯೆಯಲ್ಲಿ ಅತೀವವಾದ ಹೆಚ್ಚಳ ಆಗೋದ್ರಿಂದ ಕೆಲಸದ ನಿಮಿತ್ತವಾಗಿ ಅಥವಾ ಕೆಲಸ ಹುಡುಕಿಕೊಂಡು ಹಲವಾರು ರಾಷ್ಟ್ರಗಳ ಜನರು ವಲಸೆ ಹೊರಡ್ತಾ ಇದ್ದಾರೆ. ಎಲ್ಲಿ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಲಸೆ, ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ. ವಿಶೇಷವಾಗಿ ಏಷ್ಯನ್ ಭಾಗದ ಜನರು ಯುರೋಪಿಯನ್ ರಾಷ್ಟ್ರಗಳಿಗೆ ಮತ್ತು ಮಿಡಲ್ ಈಸ್ಟ್ ರಾಷ್ಟ್ರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, USA ರಾಷ್ಟ್ರಗಳಿಗೆ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ರಾಷ್ಟ್ರಗಳಿಗೆ ಹಲವಾರು ಭಾರತೀಯರು ವಲಸೆ ಹೋಗಿ ಅಲ್ಲೇ ನೆಲೆ ಕೂಡ ಊರಿದ್ದಾರೆ ಅಂದರೆ ತಪ್ಪಾಗಲಾರದು. ಡಿಕ್ಲೈನ್ ಇನ್ ಮಾರ್ಟ್ಯಾಲಿಟಿ, ಜನನ ಪ್ರಮಾಣದಲ್ಲಿ ಇಳಿಕೆ. ಸೊ ಅಡ್ವಾನ್ಸ್ ಮೆಡಿಕಲ್ ಸಿಸ್ಟಮ್ಸ್ ಹ್ಯಾವ್ ಗಿವನ್ ರೈಸ್ ಟು ಇನ್ಕ್ರೀಸ್ಡ್ ಕಂಟ್ರೋಲ್ ಓವರ್ ಡೆತ್ ಆ್ಯಂಡ್ ಡಿಸೀಸ್, ಲೀಡಿಂಗ್ ಟು ಅಡ್ವಾನ್ಸಿಂಗ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆ್ಯಂಡ್ ರೆಡ್ಯೂಸಿಂಗ್ ಹೈ ಇನ್ಫ್ಯಾಂಟ್ ಡೆತ್ ರೇಟ್ಸ್, ಲೀಡಿಂಗ್ ಟು ಡಿಕ್ಲೈನ್ ಇನ್ ಮಾರ್ಟ್ಯಾಲಿಟಿ ರೇಟ್ಸ್. ಹೇಗೆ ವೈದ್ಯಕೀಯ ಶಾಸ್ತ್ರ ಬೆಳವಣಿಗೆ ಹೊಂದ್ತಾ ಇದೆಯೋ, ಆ ವೈದ್ಯಕೀಯ ಶಾಸ್ತ್ರದ ಬೆಳವಣಿಗೆ ಜೊತೆಗೆ ಉತ್ತಮ ಚಿಕಿತ್ಸೆ, ಆ ಚಿಕಿತ್ಸೆಗೆ ಸ್ಪಂದಿಸುವಂತಹ ಮನೋಭಾವನೆ ಮತ್ತು ಹಲವಾರು ರೋಗಗಳನ್ನು ತಡೆ ಹಿಡಿಯುವಲ್ಲಿ ಆಧುನಿಕ ವೈದ್ಯಕೀಯ ಪದ್ಧತಿ ಯಶಸ್ವಿಯಾಗಿದೆ. ಆ ಆಧುನಿಕ ವೈದ್ಯಕೀಯ ಪದ್ಧತಿಯಿಂದ ಜನನ ಪ್ರಮಾಣದಲ್ಲಿ ತೀವ್ರಗತಿಯಾದ ಇಳಿಕೆಯಾಗಿದೆ. ಜನನ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಕೂಡ. ಅದೇ ರೀತಿಯಾಗಿ ಮರಣ ಪ್ರಮಾಣದಲ್ಲಿಯೂ ಕೂಡ ಇಳಿಕೆಯನ್ನು ತರಲು ವೈದ್ಯಕೀಯ ಪದ್ಧತಿ ಇವತ್ತು ಯಶಸ್ವಿಯಾಗಿದೆ. ಹೀಗಾಗಿ ಜನಸಂಖ್ಯಾ ನಿಯಂತ್ರಣ ಅನ್ನೋದು ಒಂದು ಮರೀಚಿಕೆಯಾಗಿ ಪರಿಗಣಿತವಾಗಿದೆ. Two-way relationship. The relationship between population and development is two-way. Rapid rise in population are imposing enormous strain on environment, leading to decline of Earth's natural resources. On the other hand, the effect of greater educational opportunities leading to reducing fertility and stabilizing birth rates. ಎರಡು ರೀತಿಯ ಸಂಬಂಧಗಳನ್ನು ನಾವು ಹೊಂದಿದೆ ಅಂಥೇಳಿ ಹೇಳ್ಬೋದು, ಜನಸಂಖ್ಯಾ ಮತ್ತು ಅಭಿವೃದ್ಧಿ. ಜನಸಂಖ್ಯೆಯಲ್ಲಿ ಆಗುವ ಅತೀವವಾದ ಅಭಿವೃದ್ಧಿ ಭೂಮಿಯ ಮೇಲಿರುವ ನೈಸರ್ಗಿಕ ಸಂಪನ್ಮೂಲಗಳಿಗೆ ಕುತ್ತನ್ನು ಕೊಡ್ತಾ ಇದೆ. ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಕಡಿಮೆ ಆಗ್ತಾ ಇವೆ. ಜನಸಂಖ್ಯೆ ಹೆಚ್ಚಾದ ಹಾಗೆ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಕೂಡ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ನೈಸರ್ಗಿಕ ಸಂಪನ್ಮೂಲಗಳು ಕಳೆದುಕೊಳ್ತಾ ಇದ್ದೀವಿ. ವಿ ಆರ್ ಲೂಸಿಂಗ್ natural resources. So for this, Gandhi has said that Mother Earth has enough resource to fulfill human basic needs, not his creeds. ಇದಕ್ಕೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಒಂದು ಪುಸ್ತಕದಲ್ಲಿ ಉಲ್ಲೇಖಿಸ್ತಾರೆ, ಭೂಮಿ ತಾಯಿಗೆ ಮನುಷ್ಯನ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಶಕ್ತಿ ಇದೆ, ಆದರೆ ಮನುಷ್ಯನ ಆಸೆಗಳನ್ನಲ್ಲ ಅಂತ. ಸೊ ವಿತ್ ದಿಸ್ ಐ ವಿಲ್ ಎಂಡ್ ಮೈ ಚಾಪ್ಟರ್. ಥ್ಯಾಂಕ್ ಯು.